Oh, this is so beautiful, beautiful, beautiful. ಅವರೀಗ ಅದನ್ನು ಈಗ ಕಲಪಿ ಕಲಪಿ ನೀರು ಪಿ ಉಂಟು ಅದನ್ನ ಗಟ್ಟಿ ತಿಂತಾ ಇದ್ದಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನಾನ್ ಫರ್ಟಿಲೈಸ್ ಗೊತ್ತಾಗುತ್ತದ ಅವತ್ತುಂಟು ನನಗೆ ಹೆಂಗ್ ಹೊಡಿತಾರೆ ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮತ್ತೊಂದು ಸಲ ಫ್ಯಾಮಿಲಿ ಎಲ್ಲ ಸೇರಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ತಮ್ಮನೇ ನೋಡಿ ಗೊತ್ತಿರ್ಬೋದು. ಇದರ ಡೀಟೇಲ್ಸ್ ಎಲ್ಲಾನು ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಹೋಗ್ತಾ ನಮ್ಮ ಜರ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಹೋದ ನಂತರ ಪ್ರತಿಯೊಂದರ ವಿಷಯ ನಿಮಗೆ ತಿಳಿಬೇಕು ಅಂದರೆ ಈ ವ್ಲಾಗ್ನ ಕಂಪ್ಲೀಟಾಗಿ ಎಂಡ್ ತನಕ ನೋಡಬೇಕು. ಆ್ಯಂಡ್ ಆರ್ ಯು ರೆಡಿ? Yes, ma'am. ಹೌದು ಕಣೆ. ಓಕೆ, ನಮ್ಮ ಊಟ ಎಲ್ಲ ಫಿನಿಶ್ ಆಗಿ ಈಗ ನಾವು ನಮ್ಮ ಜೋರಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವ್ರಿಗೆ ಗೊತ್ತಾಯಿಲ್ಲ ಅವರೇ ಜೈದಿಂಚಲ್ಲಗೆ. ಓಕೆ ಗೈಸ್, ಸಿ ಆಲ್ ಆನ್ ದ ವೇ ಆ್ಯಂಡ್ ಡೆಸ್ಟಿನೇಷನ್ ರೀಚ್ ಆದ ನಂತರ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಫೈನಲಿ ವಿ ಆರ್ ಎಂಟರಿಂಗ್ ದ ಫಾರ್ಮ್ ಹೌಸ್ ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ಹಿಂಗಿದೆ ನೋಡಿ. ಲುಕ್ ಸೋ ಬ್ಯೂಟಿಫುಲ್ ಅಲ್ಲ? See, so beautiful. Looks so nice. ಒಳಗಡೆ ಹೇಗಿದೆ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಆಯ್ತಾ. ಮತ್ತೆ ಶೆಟ್ರೆ ನಂದು ಮನೆ ನಿಮಗೆ ಕೊಡ್ತಾ ಇದ್ದೇನೆ. ಹಲೋ ಅಸ್ತು. ಅವನಿನ್ನ ಆಯ್ತಾ ಹತ್ತಾನ ಚಂದ ಉಂಟಲ್ಲ? ಲಾಗಲ್ಲ ನಿಖಿಲ್ ಜೈದಿನ ನೋಡಿ. ಇಲ್ಲೊಂದು ಸ್ಪೇಸ್ ಇದೆ ಕೂತ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ನಾವಿದ್ದೇವೆ. ಬಾರ, ದಿಸ್ ಇಸ್ ಅಸ್. ಇವ್ರು ಯಾರು ಗೊತ್ತಾ? ಇವ್ರು ನಾಳೆದು ಬರ್ಡೇ ಗರ್ಲ್. ದಾದಬ್ಬ ಆತೇವೆ. ಒಳಗಡೆ ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಓಕೆ, ದಿಸ್ ಇಸ್ ಹೌ ಯು ಎಂಟರ್. ಬಟ್ ಬಿಫೋರ್ ಎಂಟರಿಂಗ್ ಹೆಂಗಿದೆ ಹೇಗಿದೆ ಆ್ಯಂಡ್ ದೆನ್ ವಿ ಗೋ ಇನ್. in Japan. See, this is the hall, this is the sofa. ಬರ್ತೀನಿ ಒಂದು ನಿಮಿಷ. ಹೀಗಿದೆ. ಆ್ಯಂಡ್ ದೆನ್ ಇಲ್ಲಿಂದ ಸ್ಟೇರ್ ಕೇಸ್, ಇಲ್ಲಿ ಒಂದು ಮಿರರ್. ದಟ್ಸ್ ಅ ಪ್ರಿಟಿ ಮಿರರ್. Okay, this is the mirror, a pretty mirror. And then okay, this is a ಇಲ್ಲೊಂದು ವಾಶ್ರೂಮ್ ಇದೆ. I'll not open that. ಇಲ್ಲಿಂದ ಹೀಗೆ ಬಂದು this is one space and ಈ ಥರ upstairs. We'll go upstairs. Tum 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 tum. ಆ್ಯಕ್ಚುಲಿ ಒಂದು ಪ್ರಾಪರ್ ಇಟ್ಸ್ ಅ ಹೌಸ್ ಓನ್ಲಿ. ತುಂಬ ಬ್ಯೂಟಿಫುಲ್ ಆಗಿದೆ ಸದ್ಯಕ್ಕೆ. ಹೀಗೆ ಹೋಗಿ ಹೀಗೆ ತಗೊಂಡ್ರೆ ಇಲ್ಲೊಂದೇನೋ ಲ್ಯಾಡರ್ ಇದೆ. ಆ್ಯಂಡ್ ದೆನ್ ಯು ಗೋ ಟು ದಿಸ್ ಇಸ್ ಒನ್ ವಾಶ್ರೂಮ್ ಅನಿಸುತ್ತೆ. ಓಪನ್. ಯಾ, ಇಟ್ ಈಸ್ ಅ ವಾಶ್ರೂಮ್. ಚಪ್ಪಲ್ ಕೊಟ್ಟಿದೆ. ಹೌದ್ರಿ. ದೆನ್ ದಿಸ್ ಇಸ್ ಒನ್ ರೂಮ್ ವಿತ್ 2 beds and again a beautiful mirror. And then ಇಲ್ಲಿಂದ ಹೋಗೋದು. ಹೀಗೆ ಹೋಗಿ ಗೊತ್ತು ಹೇಳ್ತೇನೆ. ಒಂದು ನಿಮಿಷ. ಇದು ಒನ್ ಮೋರ್ ವಾಶ್ರೂಮ್ ಅನಿಸುತ್ತೆ. ಓಪನ್ ಆಗ್ತಿಲ್ಲ ಹೀಗೆ. ಆ್ಯಂಡ್ ದೆನ್ ಇನ್ನೊಂದು ಬೆಡ್ರೂಮ್. ಇಲ್ಲಿಂದ ಹೋಗೋದ್ರೆ ಯು ಹ್ಯಾವ್ 3 beds, 1, 2 and 3. ಆ್ಯಂಡ್ ಇಲ್ಲೊಂದು ವಾಶ್ರೂಮ್. ಆ್ಯಂಡ್ ಅಗೇನ್ ಅ ಬ್ಯೂಟಿಫುಲ್ ಮಿರರ್. ಇಲ್ಲಿ ನಾವಿದ್ದೇವೆ. ತನಾ. ಓಕೆ, ಆ್ಯಂಡ್ ದೆನ್ ಇದೊಂದು ಕಬರ್ಡ್ ಅನಿಸುತ್ತೆ. ಸಿ,
Wow, dolls on So it's very nice, very nice, neat and cute. blankets on And then we go out. ಹೋದಾಗ ಇಲ್ಲೊಂದು ರೂಮ್ ಇದೆ ಬಟ್ ಇಟ್ಸ್ ಲಾಕ್ಡ್. ಈ ಕರ್ಟನ್ ತೆಗೆದ್ರೆ ಯು ಗೆಟ್ ಟು ಸಿ ದಿಸ್ ಬ್ಯೂಟಿಫುಲ್ ವ್ಯೂ ಅಗೇನ್ ವಿಚ್ ನಾವು ಅಲ್ಲಿಂದನೇ ಬಂದಿದ್ದು. I think roof. ವ್ಯೂ ಸಿಗುತ್ತೆ ನಿಮಗೆ. ಇಟ್ಸ್ ನೈಸ್ ಈ ಥರ ಸ್ಪೇಸ್ ಇದೆ. And is the home tour is home is very beautiful. ಇನ್ನು ನಾವು ರಾತ್ರಿ ಇಲ್ಲಿ ಏನೆಲ್ಲ ಮಾಡ್ತೀವಿ, ಹೇಗೆ ನಮ್ಮ ದಿನ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ I'll show you. ಐ ಆಮ್ 100% ಶ್ಯೂರ್ ತುಂಬ ಜನ ಇದ್ರ ಲೊಕೇಶನ್ ಕೇಳ್ತೀರಂತ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಫಾರ್ಮ್ ಹೌಸ್ ಹೋದಾಗಲೂ ನನಗೆ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದ್ರಿ ಎಲ್ಲಿ ಏನು ಹೇಗೆ ಪ್ರೈಸಿಂಗ್ ಎಲ್ಲ ಅಂತ. ಸೊ ಆವಾಗ ನನಗೆ ಗೊತ್ತಾಯಿತು ತುಂಬ ಜನರಿಗೆ ಆ್ಯಕ್ಚುಲಿ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ. ಐ ವಿಲ್ ಡೆಫಿನೆಟ್ಲಿ ಶೇರ್ ಯು ದ ಡೀಟೇಲ್ಸ್. ಇದರ ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೇಳಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ಯು ಆಲ್ ಕ್ಯಾನ್ ಆಸ್ಕ್. ಬಟ್ ಪ್ರೈಸ್ ನಾನು ಮೆನ್ಷನ್ ಮಾಡಲ್ಲ ಬಿಕಾಸ್ ಪ್ರೈಸ್ ಮೈಟ್ ವೇರಿ ಆಸ್ ಪರ್ ದ ಸೀಸನ್. ಸೊ ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಬಟ್ ಆಲ್ ದ ಲೊಕೇಶನ್ ವೈಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಏನೆಲ್ಲ ಆಗುತ್ತೆ, ವಿ ಆರ್ ಹಿಯರ್ ಫಾರ್ 2 nights, ಅಂದರೆ ಇವತ್ತು ಮತ್ತು ನಾಳೆ. ಸೊ 2 ದಿನವೂ ಏನೆಲ್ಲ ಆಗುತ್ತೆ, ದೇರ್ ವಿಲ್ ಬಿ ಸೋ ಮಚ್ ಫನ್ ಬಿಕಾಸ್ ಇಟ್ಸ್ ಅ ಫ್ಯಾಮಿಲಿ ಒಂದು ಹೊರಗೆ ಬಂದು ವಿ ಆರ್ ಡೂಯಿಂಗ್ ಸೋ ಮಚ್ ಫನ್. ಆ್ಯಂಡ್ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ನೋಡೋಕ್ಕೆ ತುಂಬ ಜನರಿಗೆ ಇಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಸೊ ಏನೆಲ್ಲ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಮಿಸ್ ಮಾಡಿದೆ. ದಿಸ್ ಈಸ್ ಒನ್ ಮಾಸ್ಟರ್ ಬೆಡ್ರೂಮ್. ಇಲ್ಲಿಂದ ವಾಶ್ರೂಮ್ ಇದೆ, ಇಲ್ಲೊಂದು ಚಿಕ್ಕ ಕಬಟ್ ಇದೆ, ಆ್ಯಂಡ್ ವೆನ್ ಯು ಟರ್ನ್ ದಿಸ್ ವೇ ಇಲ್ಲೊಂದು ಬೆಡ್. ಓಕೆ, ಆ್ಯಂಡ್ ದಿಸ್ ಇಸ್ ಅಗೇನ್ ಅ ಬ್ಯೂಟಿಫುಲ್ ಮಿರರ್. ಪ್ರತಿ ರೂಮಲ್ಲಿದೆ ಸಚ್ ಅ ಬ್ಯೂಟಿಫುಲ್ ಮಿರರ್, ಗೊತ್ತಾ ಎಷ್ಟು ಚೆನ್ನಾಗಿದೆ ದಿಸ್. ಓಕೆ, ಸೊ ಇಲ್ಲಿಂದ ವ್ಯೂನು ವೆರಿ ಬ್ಯೂಟಿಫುಲ್. ಸಿ ಡೈರೆಕ್ಟ್ ಈ ವ್ಯೂ ಕಾಣಿಸುತ್ತೆ. ದ ಪೂಲ್ ಅಗೇನ್ ದ ಎಂಟ್ರೆನ್ಸ್ ಚೆನ್ನಾಗಿದೆ, ವೆರಿ ನೈಸ್. ದಿಸ್ ಇಸ್ ದ ಕಿಚನ್. ಓಕೆ, ದಿಸ್ ಇಸ್ ದ ಕಿಚನ್. ಎಂಟ್ರ್ ಆದಾಗ ಹೊರಗಡೆನೇ ಕಿಚನ್ ಇದೆ. ಇದನ್ನು ನಾನು ಮಿಸ್ ಮಾಡಿದ್ದೆ. ಕಿಚನ್ ಇಸ್ ಆಲ್ಸೋ ನೈಸ್. ಎಕ್ಸ್ಟರ್ನಲ್ ಆಗಿ ಕೊಟ್ಟಿದ್ದಾರೆ. ಗುಡ್. ಎಲ್ಲಿಂದ ವ್ಯೂ ಇಸ್ ಬ್ಯೂಟಿಫುಲ್. ಸಿ, ಎಲ್ಲ ಕಡೆ ಹೋದರೂ ಈ ವ್ಯೂ ಇದೆ. ನೈಸ್ ನೋಡಿ, ಪೋಲ್ ಇಷ್ಟು ಚೆನ್ನಾಗಿದೆ. ನನಗೆ ಈ ಒಂದು ಜಾಗ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಕುತ್ಕೊಂಡು ಚಹಾ ಕುಡ್ಕೊಂಡು ಚಿಟ್ಚಾಟ್ ಮಾಡಲಿಕ್ಕೆ. ಹಾಗೆಯೇ ಈ ಕಡೆ ಬಂದರೆ ನೋಡಿ, ಇಲ್ಲಿ ನಮಗೆ ಗ್ರಿಲ್ ಮಾಡಲಿಕ್ಕೇನೂ ಸ್ಪೇಸ್ ಇದೆ. ದಿಸ್ ಈಸ್ ಅ ಗ್ರಿಲ್ ಸ್ಪೇಸ್. ನಾವು ಲಾಸ್ಟ್ ಟೈಮ್ ಫಾರ್ಮ್ ಹೌಸ್ ಹೋದಾಗ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಯು ವಿಲ್ ಹ್ಯಾವ್ ಇಲ್ಲೆಲ್ಲ ಗ್ರಿಲ್ ಮಾಡೋದಕ್ಕೆ, ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇಲ್ಲೊಂದು ಸ್ಪೇಸ್. ಸೊ ನಾವೆಲ್ಲ ನಮ್ಮ ವಸ್ತುಗಳು ತಂದಿದ್ದೇವೆ. ದಿಸ್ ಈಸ್ ದ ಪ್ಲೇಯಿಂಗ್ ಸ್ಪೇಸ್ ಫಾರ್ ಕಿಡ್ಸ್. ಸೊ ಮಕ್ಕಳಿಗೆ ಆಡೋದಕ್ಕೆ ನೀವು ಫ್ಯಾಮಿಲಿ ಬಂದರೆ ಅಲ್ವಾ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಐ ಥಿಂಕ್ ಮಕ್ಕಳನ್ನು ಇಲ್ಲಿ ಬಿಟ್ಟು ಬಿಡ್ಬೋದು, ಅವ್ರು ಇಲ್ಲಿ ಆಟ ಆಡ್ತಾ ಇರ್ತಾರೆ. ಆ್ಯಂಡ್ ಯು ಆಲ್ ಕ್ಯಾನ್ ಜಸ್ಟ್ ಡೂ ದ ಬಾರ್ಬಿಕ್ಯೂ. ಸ್ವಿಮ್ಮಿಂಗ್ ಪೂಲಲ್ಲೂ ಆಡ್ಬೋದು. ಅಲ್ಲೇನೂ ಸ್ವಿಮ್ಮಿಂಗ್ ಪೂಲಲ್ಲಿ 2 ಇದೆ. ಓಕೆ, ದಿಸ್ ಇಸ್ ನೈಸ್. ಇವರೀಗ ಹೋಗ್ತಾ ಇದ್ದಾರೆ. ಅವ್ರಿಗೆ ಹಿಂದೆ ಬರುವಾಗ ಹೀಗಿರಲ್ಲ ನೋಡಿ, ಹೀಗಿರ್ತಾರೆ ಎಲ್ಲ ತಗೊಂಡು ಬಂದು. ನೋಡಿ, ಇಫ್ ಯು ಕ್ಯಾನ್ ಸಿ ಅಲ್ಲಿಂದ ಎಲ್ಲ. ಓ ನೋಡಿ, ಒಬ್ಬರೊಬ್ಬರೇ ಒಂದೊಂದೇ ಲಗೇಜ್ ಇಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೇ ನಾವು ನಮ್ಮದೆಲ್ಲ ತುಂಬ ವಸ್ತು ತೊಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಎಲ್ಲ ಮನೆಯಿಂದ ಇಟ್ಕೊಂಡು ಬಂದಿದ್ದೀವಿ. ಕಡೆಗೆ ಎಷ್ಟೊಂದು ಸ್ಪೇಸ್ ಇದೆ ಗೊತ್ತಾ. ಲುಕ್ ಎಟ್ ದಿಸ್ ಹ್ಯೂಜ್ ಸ್ಪೇಸ್. ಲುಕ್ ಎಟ್ ದ ಸ್ಕೈ. ನಿಜ ಹೇಳಬೇಕು ಅಂದರೆ ಇಲ್ಲಿ ನನಗೆ ಇವರು ತುಂಬ ಸ್ಪೇಷಿಯಸ್ ಆಗಿ ಕನ್ಸ್ಟ್ರಕ್ಟ್ ಮಾಡೋದಂತ ಫೀಲ್ ಬಂತು ಈ ಫಾರ್ಮ್ ಹೌಸ್ನ. ನೋಡಿ, ಇಲ್ಲಿಂದ ಇದು ಬ್ಯಾಕ್ ಸೈಡ್ ಸ್ಪೇಸ್ ಆಯಿತಾ. ಇಲ್ಲಿಂದ ಹೋದರೆ ಅಗೇನ್ ಯು ವಿಲ್ ಗೆಟ್ ಬ್ಯಾಕ್ ಟು ದ ಸೇಮ್ ಎಂಟ್ರೆನ್ಸ್. ಸೊ ಇದು ಯಾವುದ್ರದ್ದಂದರೆ ಇದು ಕಿಚನ್. ಇದು ಕಿಚನ್ ಇಲ್ಲಿಂದ ಓಪನ್ ಮಾಡ್ಬೋದು. ಆ್ಯಂಡ್ ಅಗೇನ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಇಲ್ಲಿ ನೋಡಿ, ಅಲೋವೀರಾ, oh my god, guys. Oh, this is so beautiful. ನೋಡಿ, ಹಾರ್ಡ್ ವರ್ಕಿಂಗ್ ಅಂದರೆ ಇದೇ ರೀ. ಇದಕ್ಕೆ ಇನ್ನೊಂದು ಹೆಸರೇ ಹಾರ್ಡ್ ವರ್ಕಿಂಗ್. ಕತ್ತೆ ಥರ ಕೆಲಸ ಮಾಡ್ತೀಯಲ್ಲೋ, ಬೇಜಾರಾಗಲ್ವ ನಿನಗೆ? ಇವತ್ತು ಮೌನ ಪ್ರಾರ್ಥನೆ ಮಾತಾಡಬೇಡಿ ಅಂತ. ಯಾರಿಗೆ? ಯಾಕಂದ್ರೆ ಮಾತಾಡಿ ಏನಾಗಬೇಕು? ಅದೌದು ಮೇಡಮ್. ಯಾವುದಕ್ಕೆ ಅದು ಖಾಲಿ ಪಾತ್ರೆ ಅದು ನೀನಕ್ಕೆ ಚೊಕ್ 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 ಚೊಕ್
ಮಾಡುದು? ಸ್ಲೈಸ್ ಬೇಕಲ್ಲ. ಮೂರು ತಂದಿದ್ದಾನೆ ದೊಡ್ಡದು. ಕಟ್ ಮಾಡು ಪಟಕ್ಕ. ಅಲ್ಬೇಡಿ ಇಟ್ಸೋಕೆ ಮತ್ತೆ ಇಲ್ಲಿ ನಡೀತಿದೆ ಎಂಥದ್ದು ನೀರುಳ್ಳಿ ಬಜ್ಜಿಗೆ ಅಮ್ಮ ದೇವರೇ. ಮೇಡಮ್ ನಿಮ್ಗೆ ನೋಡಂತೆ ನೀರು ಪಿ ಎಲ್ಲಿಂದ ಬರ್ತಾರೆ ಸುಮ್ಮನೆ ಯಾವ ಇವೆಲ್ಲ ಇವನ್ ಮೇಲೆ ಹೋಗಿ ರೆಡಿ ಮಾಡ್ತಾರೆ ನೋಡಿ. ಅಷ್ಟು ದೂರದಿಂದ ಬಂದಿದ್ದಾನೆ. ಅವರೀಗ ಅದನ್ನು ಈಗ ಕಲಪಿ ನೀರು ಪಿ ಉಂಟು ಅದನ್ನೀಗ ಗಟ್ಟಿ ತಿಂತಾ ಇದ್ದಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹಾಸ್ಪಿಟ್ಲ್ ಈ ಬೀರಿಂದ ನೋಡ್ರಿ ಯಾರು ಹೇಳಿದ್ರು ಗಂಡಸರಿಗೆ ಕುಕಿಂಗ್ ಬರೋದಿಲ್ಲ ಅಂತ. ನೋಡಿ ನೋಡ್ರಿ ನೋಡಿ 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 ಎಂತ ಸಹ ಹೇಳಿ ಶೆಟ್ಟಿ ಅವರೇ, ನಿಮ್ಮದು ಇದು ಕಟ್ಟಿಂಗ್ಗಿಂತ ನಿಮಗೆ ಟ್ಯಾಟೂ ತುಂಬ ಹೈಲೈಟ್ ಆಗ್ತಾ ಉಂಟು. ನನಗೆ ಫೀಲ್ ಆಗ್ತುಂಟು ಇನ್ನು ಎಲ್ಲರೂ ಈ ಥರ ಟ್ಯಾಟೂ ಮಾಡಿಸ್ತಾರಂತ. ಏನ್ ಹೇಳ್ತೀರಾ? ಆಫ್ ಕೋರ್ಸ್ ರಾತ್ರಿಗೆ ಪೂಲಿಗೆ ಲೈಟ್ ಎಲ್ಲ ಹಾಕಿದ್ದಾರೆ. ಇವಳನ್ನು ತೋರಿಸ್ಬೇಕಾ ಬೇಡ? ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಲೆಕ್ಕದ ಗಾಯ್ಸ್ ತುಂಬ ಚಳಿ ಆಗ್ತಿತ್ತು. ಸೊ ಮೇಲೆ ಹೋಗಿದ್ದೆ. ಈಗ ಬರುವಾಗ ಇಲ್ಲಿ ಕೆಳಗಡೆ ಫಿಶ್ ಫ್ರೈ ಆಗ್ತಿದೆ, ಇಲ್ಲಿ ಫಿಶ್ ಮಸಾಲ ಏನೋ ಇದೆ. ಸತ್ಯ ಹೇಳ್ತೀನಿ ಗಾಯ್ಸ್, ಸಿಕ್ಕಾಪಟ್ಟೆ ಚಳಿ ಇದೆ ರಾತ್ರಿ. ನಾನು ಹೋಗಿ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಬರೋಣ ಅಂತ ಬಂದೆ. ಇಟ್ಸ್ ಟೂ ಕೋಲ್ಡ್, ವೆರಿ ವೆರಿ ಕೋಲ್ಡ್. ಆದರೆ ಮಕ್ಕಳಿಗೆ ಕೋಲ್ಡೇ ಆಗ್ತಿಲ್ಲ ಅನಿಸುತ್ತೆ. ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಇವರಿಗೆ ಚಳಿ ಅನ್ನೋದೇ ಇಲ್ಲ. ಈ ಹುಡುಗಿ ಸ್ಲೀವ್ಲೆಸ್ ಬಟ್ಟೆ ಹಾಕ್ಕೊಂಡಿದೆ ಇಷ್ಟು ಚಳಿ ಇದ್ರೂ. ಅವಳು ಅದು ಚಳಿ ಅಂತ ಗೊತ್ತಾಗುತ್ತೆ ಬಿಕಾಸ್ ಶಿ ಇಸ್ ಕವರಿಂಗ್ ಹರ್ ಇಯರ್ಸ್. ನೋಡಿ 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 ನೋಡಿ, ಸಿಕ್ಕಾಪಟ್ಟೆ ಚಳಿ ಇದೆ, ವೆರಿ ವೆರಿ ಕೋಲ್ಡ್. ನಿಮಗೆ ಹೊರಗಡೆ ಅಷ್ಟೊಂದು ಜನ ಕಾಣಲ್ಲ ಬಿಕಾಸ್ ಇಟ್ಸ್ ದ್ಯಾಟ್ ಕೋಲ್ಡ್. ಹಾಗಾಗಿ ಕೆಲವರೆಲ್ಲ ಒಳಗಡೆ ಇದ್ದಾರೆ, ಕೆಲವರೆಲ್ಲ ಸ್ವಲ್ಪ ಏನೋ ಕೆಲವು ಮಲ್ಕೊಂಡು ಬಿಟ್ಟಿದೆ, ಜಸ್ಟ್ ಲೈಕ್ ಮೈ ಹಸ್ಬೆಂಡ್. ಬಟ್ ರಾತ್ರಿ ನೋಡಿ ಚೆನ್ನಾಗಿ ಕಾಣ್ತದಲ್ವ ವ್ಯೂ ವಿತ್ ಲೈಟ್ಸ್ ಆ್ಯಂಡ್ ಆಲ್. ಇಟ್ಸ್ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. ನೋಡಿ ಇವರಿಬ್ಬರು ಇದ್ದಾರೆ ಇಲ್ಲಿ. ಸಿ ಇಟ್ ಲುಕ್ಸ್ ಸೋ ನೈಸ್. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಬಟ್ ಚಳಿ ಅಂತ ಒಂದೇ, ಆದರೂ ನೈಸ್ ವೆದರ್. ಈ ವೆದರ್ಗೇ ಬರಬೇಕು, ಇಲ್ಲಾಂದ್ರೆ ಏನು ಮಜಾ ಅಲ್ವಾ. ನಮ್ಗೆ ಈಗ ಅದು ಕ್ವಶನ್ ಬೇಡ ಮೇಡಮ್, ನಮ್ಗೆ ಈಗ ಅದು ಕ್ವಶನ್ ಬೇಡ. ಫಸ್ಟ್ ನಾವೀಗ ಕೇಳಿದ್ವಲ್ಲ, ಎಗ್ ನಾನ್ ವೆಜ್ ಅಲ್ಲ ಅದು ವೆಜ್ ಅಂತ ಇವರು ಹೇಳ್ತಿದ್ದಾರೆ. ಸೊ ವಾಟ್ ಇಸ್ ದ ಪ್ರೂಫ್ ಬ್ರೋ? ಎಗ್ ಅಲ್ಲಿ 2 types ಇದೆ, ಫರ್ಟಿಲೈಸಿಂಗ್ ಅಂಡ್ ನಾನ್ ಫರ್ಟಿಲೈಸಿಂಗ್.
ಕೆಮಿಸ್ಟ್ರಿ ಓಕೆ ಸಾರಿ ಬಯಾಲಜಿ ಬಯಾಲಜಿ ನಮ್ಮ ಕೂಡ ತಿಂತಾನೆ ನಾನ್ ಫರ್ಟಿಲೈಸ್ಡ್ ಎಗ್ ನಾನ್ ಫರ್ಟಿಲೈಸ್ ಫರ್ಟಿಲೈಸ್ ಬಗ್ಗೆ ನಾನ್ ಫರ್ಟಿಲೈಸ್ ಗೊತ್ತಾಗುತ್ತದ ಅವತ್ತುಂಟು ನನಗೆ ಹೆಂಗ್ ಹೊಡಿತದೆ ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ನಾನ್ ಫರ್ಟಿಲೈಸ್ ಮೀನ್ಸ್ ಫರ್ಟಿಲೈಸ್ಡ್ ಇನ್ ದ ಆಲ್ ಸೀಸನ್ಸ್ ಆಫ್ ಕೆಮಿಸ್ಟ್ರಿ ಅಂಡ್ ಸೈನ್ಸ್ ಅಂಡ್ ಎವ್ರಿಥಿಂಗ್ ಕರೆಕ್ಟ್ ಅದೇ ಮನ್ನ ಅಬ್ಸಲ್ಯೂಟ್ಲಿ. ಓಕೆ ಅಲ್ಲ ನೀವು ಅದು ಫರ್ಟಿಲೈಸರ್ ಅನ್ಫೈಟ್ ಅದರ್ ಬಿಡಿ ನೀವು ಈಗ ಹೇಳಿ ಒಂದು ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ನೀವು ಬಯಾಲಜಿ ಎಲ್ಲ ಕಲ್ತು ನಮ್ಗೆ ಇಲ್ಲಿ ನಾಟ್ ಮಾಡ್ಬಿಡುದು ಬೇಡ ಹೇಳಿ ಅವ್ರು ಕೇಳಿ ನಾನಲ್ಲ ಹೇಳಿ ಅವ್ರ ಜೊತೆ ಎಕ್ಸ್ಪ್ಲೇನ್ ಮಾಡಿ. ಅದೇ ಎಕ್ಸ್ಪ್ಲನೇಷನ್ ಅದೇ ಫರ್ಟಿಲೈಸ್ಡ್ ಮತ್ತು ನಾನ್ ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ಡ್ ಎಗ್ ಇಟ್ಸ್ ನಾನ್ ವೆಜ್ ಬಿಕಾಸ್ ಐಟನಿಕ್ ಕುಡಂಜಿ ಕೋರಿ ಬರ್ಪುಂಡು. ನಾನ್ ಫರ್ಟಿಲೈಸ್ಡ್ ಆಪುಜಿ. ಅಂದು ಒಂದು ಮಲ್ಲ ಕಂತಡ ಬಾರಿ ಎಡ್ಡೆತ್ತು ನೀವು. The next department is fish cleaning department again by Manoj Shetty. ಶೆಟ್ರೆ ಈ ಓಲ್ ಪೊಂಡ್ಲ ಅಡಿಗೆ ಕೊಂಡು ಇರತ್ತೆ ಹೋಜಾರತ ಇತ್ತೆ ಆಡಿಯನ್ಸ್ ಕೆ ನ್ಯೂ ಇಯರ್ ಅಂದ ಹೌದಾನೆ ಯಾರೇ ಬೇಲೆ ಮಲ್ಪೋನು ಅಂದ ಅಡಿಗೆ ಮಾತ್ರ ಕ್ಲೀನಿಂಗ್ ಪ್ರಾಸೆಸ್ ಹೌದಾ ದೇವಲ ಕಾಂಪ್ರೇಟಾ ಓಕೆ 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 ಎಲ್ಲ ಪಟ್ಟಾಪ್ ನಾನಂಚು ನಿಕ್ಲು ಉಳ್ಳಲ್ಲ ಕಾನ್ಶಿಯಸ್ ಐನೈ ಅಂದು ಅಂಚು ಕಪ್ ಮಾಯ ಒಂದೇ ತರ ಪಾಡಂ ಹೋಗಲ್ಲ. ಸೊ ನಾಳೆ ಶೆಟ್ಟಿಂದ ಒಂದು ಸ್ಪೆಷಲ್ ಎಟ್ಟಿ ಎಂಚ ಪೇಡ್ ಪ್ರಮೋಷನ್ಸ್ ಇವತ್ತಿನ ಊಟದ ಇಲ್ಲಿ ಅಲ್ಲಿಂದನಾ ಓಕೆ ಸಾರಿ ನಾವು ಇಲ್ಲಿಂದ ಬರ್ತೇವೆ ಫಸ್ಟ್ ಪ್ಲೇಟ್ ಆಮೇಲೆ ಇಟ್ಸ್ ಗೀ ರೈಸ್ ವಂಡರ್ಫುಲ್ ಗೀ ರೈಸ್ ತಿಂದ ಅಂತ ಹೇಳ್ಬೇಕು ವಂಡರ್ಫುಲ್ ಅಲ್ವಾ ಅಂತ ದಿಸ್ ಇಸ್ ದಾಲ್ ಮೇಲ್ಗಡೆ ಸೊಪ್ಪು ಕಾಣಿಸ್ತದೆ ಬಟ್ ಕಲರ್ ಇಸ್ ದಾಲ್ ಇದು ಬಂದು ಎಂತ ಮೀನು ಮಾಂಜಿ ವೈಟ್ ಪಾಂಫ್ರೆಟ್ ಇದು ಬಂದು ಅಂಜಲ್ ಕಿಂಗ್ ಫಿಶ್ ಅಂದ್ರೆ ಫಿಶ್ ಇದು ಕಿಂಗ್ ಇವರೆಲ್ಲ ಸಾರ್ವಜನಿಕರು ಊಟಕ್ಕೆ ಬಂದವರು ಟೇಸ್ಟ್ ಮಾಡಿ ತಿಂದು ಹೇಗಿದೆ ಮತ್ತೆ ನನಗೆ ಹಾರ್ಟಿಲಿ ಕಮೆಂಟ್ ಕೊಡಿ. It's time to die. Die inside the cocktail. Sorry, mocktail? Cocktail. Whatever. Cheers. God bless you everybody. Give a very frank comment after drinking. Yeah. Bloody, it's nice. ಎರಡು ನಿಮಿಷ ಇದೆ. ಇಲ್ಲಿಗೆ ಮಸ್ಕತ್ತಿಗೆ ಬಂದಿದ್ದ ಹೌದು ಕರೆಕ್ಟ್ ನೀವು ನನ್ನ ಚಾನೆಲ್ ತುಂಬಾ ಪಾಪು ಒಂದಿದೆಯಲ್ಲ ಸಣ್ಣ ಪಾಪು. ಹೌದು ಅದು ನಂದೆ ಹೌದು ಚೆನ್ನಾಗಿ ಮಾಡ್ತೀರಾ ಆಯ್ತಾ ಥ್ಯಾಂಕ್ ಯು ವೆಲ್ಕಮ್ ಅಮ್ಮ ವೆಲ್ಕಮ್ ಹೇಳಿ ಅಶು ಅವರೇ ಎಂತ ಸ್ಪೆಷಲ್ ಅಂತ ಗೊತ್ತುಂಟಾ ಎಂತ ಇಲ್ಲಿ ಒಬ್ರು ಇದ್ದಾರೆ ಚೈತು ಅಂತ ಊಟ ಮಾತ್ರ ಬೆಂದೋಗಿದೆ ಆಯ್ತಾ ಗೀ ರೈಸ್ ಮಾಡಿದ್ದಾರೆ ಗೊತ್ತಾಯ್ತಾ ಹೇಗೆ ಮಾಡಿದ್ರೆ ಅಂತ ಕೇಳಿದ್ರೆ ರೈಸ್ ಮಾಡಿದ್ಮೇಲೆ ಗೀ ಹಾಕಿದ್ದಾರೆ ಅಲ್ಲಿ ನೋಡು
ಇದಾಗಿತ್ತು ನಮ್ಮ ಪಾರ್ಟ್ 1 ಆಫ್ ದ ಸ್ಟೇಕೇಶನ್. ಇದರ ಕಂಟಿನ್ಯೂಷನ್ನ ನಾನು ಇನ್ನೊಂದು ವಿಡಿಯೋ ಆಗಿ ಪಾರ್ಟ್ 2 ಆಗಿ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಅದನ್ನು ನೋಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಸಿ ಯು ಆಲ್. ಬಾಯ್. ಟೇಕ್ ಕೇರ್.